ನ್ಯೂಸ್ ಅವರಿಗೆ ಸ್ವಾಗತ. ಚಂದ್ರ ಅವರೇ, ನಮ್ಗೆ ಯಾರಾದರೂ ಹೊಡೆದ್ರೆ ಯಪ್ಪ ಯವ್ವ ಅಂತೀವಿ. ಅಂದರೆ ಅದು ನಿಜವಾದ ನಮ್ಮ ಭಾಷೆ, ನನ್ನ ತಾಯಿ ಭಾಷೆ ಅದು. ಸೊ ತಾಯಿ ಹೊಡೆದ್ರೆ ತಾಯಿನೇ ಕರೆಯೋದು ನಾವು. ಸೊ ಅಂಥ ಭಾಷೆಯನ್ನು ಕೇವಲ ಒಂದು ನನಗೆ ಜ್ಞಾನಾರ್ಜನೆ ಅಲ್ಲ, ಕೇವಲ ಒಂದು ಉದ್ಯೋಗ ಅನ್ನೋ ನೆಪದಲ್ಲೇ ನಾವು ಶಿಕ್ಷಣಕ್ಕೆ ಹೋಗೋದಾದರೆ ಸೊ ನಿಜವಾದ ಮೂಲ ಸೆಲೆ ಬತ್ತು ಹೋಗುತ್ತೆ, ಆ ಭಾಷೆಗೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ನೀವು ಅದು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ಮಾತೃಭಾಷೆ ತಾಯಿ ಭಾಷೆ ಏನಿದೆ ಅದರಲ್ಲಿ ಎಲ್ಲ ಭಾವನೆಗಳು ವ್ಯಕ್ತ ಆಗೋದು, ಎಲ್ಲ ನೋವುಗಳು ವ್ಯಕ್ತ. ಈಗ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ದೊಡ್ಡ ದೊಡ್ಡ ಎಲ್ಲ ಮಟ್ಟಕ್ಕೆ ಬಂದಿರೋ ಆ ಭಾಷೆ. ಇನ್ನೊಂದು ಸೂಕ್ಷ್ಮ ಇದೆ, ಮಾತೃಭಾಷೆ ಅಂತ ವ್ಯಾಖ್ಯಾನಿಸ್ತಾ ಹೋದಾಗಲೂ ಎಡವಟ್ಟಾಗುತ್ತೆ. ರಾಜ್ಯ ಭಾಷೆ ಅಂತ ಕರಿಬೇಕಾಗುತ್ತೆ, ಅಥವಾ ನಾವು ಪ್ರಾದೇಶಿಕ ಭಾಷೆ ಅಥವಾ ಆಡಳಿತ ಭಾಷೆ. 2000ಕ್ಕೂ ಹೆಚ್ಚು ಭಾಷೆಗಳಿದಾವೆ ನಮ್ಮಲ್ಲಿ. ನಿಮ್ಗೆ 100 ಜನ ಮಾತಾಡೋದು ಒಂದು ಮಾತೃಭಾಷೆ ಆಗ್ಬಿಡುತ್ತೆ. ಅದು ಮಾತೃಭಾಷೆಯ ಭಾವನೆಗಳು ಬೇರೆ, ಒಂದು ರಾಜ್ಯ ಅಂತ ಆಡಳಿತ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಅಥವಾ ಬಹುತೇಕ ಜನ ಮಾತನಾಡ್ತಕ್ಕಂಥ ಭಾಷೆ. ನೀವು ಹೇಳಿದ್ದು ಬಹಳ ಮುಖ್ಯ ಇದೆ. ನಾವಿಲ್ಲಿ ಅರ್ಥ ಮಾಡಿ ಸೌಲಭ್ಯವನ್ನು ಕೂಡ ಆಕರ್ಷಣೀಯವಾಗಿ ನಾವು ಮಾಡಬೇಕಾಗಿದೆ. ಶಾಲೆಗಳನ್ನು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದಕ್ಕೆ ಇವರು ಹೇಳಿದ ಹಾಗೆ ಹಿಂದೆ ಕಾಗೇರಿಯವರಿದ್ದಾಗ ಹಿಂದಿನ ಸರ್ಕಾರದಲ್ಲಿ 2000-3000 ಕನ್ನಡ ಶಾಲೆಗಳನ್ನು ಮುಗಿಸ್ತೀನಿ ಅಂತ ಹೊರಟವರು ಇವತ್ತು ಕನ್ನಡದಲ್ಲಿ ಕಡ್ಡಾಯ ಶಿಕ್ಷಣ ಕೊಡಕ್ಕೆ ಸಾಧ್ಯ ಹೇಗಾಗುತ್ತೆ ಅನ್ನೋದೇ ಮೂಲಭೂತ ಪ್ರಶ್ನೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪ್ರಯೋಗಾಲಯ ಇಲ್ಲ, ಮಕ್ಕಳಿಗೆ ಸುಸಜ್ಜಿತವಾದ ಶಾಲೆಗಳಿಲ್ಲ, ಮಕ್ಕಳಿಗೆ ಹೋಗುವಂತ ಸ್ಥಿತಿಯಲ್ಲಿಲ್ಲ. ಇದು ಒಂದು ರೀತಿಯಲ್ಲಿ ಹಾಗಂತ ನಾವು ಅದನ್ನ ಏಕಕಾಲಕ್ಕೆ ರಾತ್ರೋರಾತ್ರಿ ಮಾಡ್ತೀವ 30,000 ಹಳ್ಳಿಗಳಿಗೆ ಅನ್ನೋದು ಕಷ್ಟ ಇದೆ. ಎಲ್ಲೋ ಒಂದು ಕಡೆ ಮಾತೃಭಾಷೆಯಲ್ಲಿ ಓದೋದು ಒಳ್ಳೆಯದು ಅನ್ನೋದನ್ನು ನಾವು ಅರ್ಥೈಸಬೇಕು. ಆಂಗ್ಲ ಭಾಷೆಯ ವಿರೋಧಿಗಳೆಲ್ಲ ಕಲಿಲೇಬೇಕು ಅನ್ನೋದನ್ನು ಶುದ್ಧವಾಗಿ ವ್ಯಾಕರಣಬದ್ಧವಾದಂಥ ಭಾಷೆಯನ್ನು ಕಲಿಸ್ತಕ್ಕಂಥ. ಇನ್ನು ಒಂದು ಪ್ರಶ್ನೆ ಹೊನ್ನಪ್ಪರವರೇ, ನಾವು ಇಂಗ್ಲೀಷ್ನಲ್ಲಿ ಶಿಕ್ಷಣ ಕಲಿಬೇಕಪ್ಪ. ಈಗಿನ ಜಾಗತಿಕ ನೆಲೆಯಲ್ಲಿ ನೋಡೋದಾದ್ರೆ ನನಗೊಂದು ಅವಕಾಶಗಳು ಸಿಗಬೇಕಾಗತ್ತೆ. ನಾನು ಕೀಳರಿಮೆಯಿಂದ ಮೇಲರಿಮೆ ಬರಬೇಕಾದ್ರೆ ನನಗೆ ಈ ಒಂದು ಭಾಷೆಯ ಮೂಲಕ ಶಿಕ್ಷಣ ಸಿಗೋದೇ ಆದರೆ ಅದಕ್ಕೆ ಬೇಕಾದಂಥ ಟೀಚರ್ಸ್ ಇಲ್ಲಲ್ಲ ನಮ್ಮಲ್ಲಿಗೆ. ಅದಕ್ಕೆ ಬೇಕಾದಂಥ ಒಂದು ಫುಲ್ ಫ್ಲೆಜ್ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ. ಇಲ್ಲ, ಇಲ್ಲಿ ಒಂದು ದೊಡ್ಡ ಟ್ರಾಜಿಡಿ ಅಂದರೆ ಹೂಗಾರನ ಹೇಳೋದು ನೋಡಿ, ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನ ಆಯ್ಕೆ ಮಾಡ್ತಾರೆ. ಮೆರಿಟೋರಿಯಸ್ 80, 90, 95% ತೊಗೊಂಡ್ರನ್ನ ಸರ್ಕಾರಿ ಶಾಲೆಗೆ ತಗೋತಾರೆ. ಆದರೆ ಅಲ್ಲಿ ಮಕ್ಕಳು ಹೋಗ್ತಾ ಇಲ್ಲ, ಆ ಟೀಚರ್ಸ್ ಪಾಠ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಯಲ್ಲಿ ಇವತ್ತು 3,000, 4,000, 5,000 ಕೊಡ್ತಾರೆ. ಎಲ್ಲ 35-40% ತೊಗೊಂಡು ಪಾಸ್ ಆಗಿರೋರಲ್ಲಿ ಟೀಚ್ ಮಾಡ್ತಾರೆ. ಆದರೆ ಅಲ್ಲಿಗೆ ಮಕ್ಕಳು ಮುಗಿಬಿದ್ದು ಹೋಗ್ತಾರೆ. ಈ ಕಾಂಟ್ರಡಿಕ್ಷನ್ ನೋಡಿ ನಮ್ಮ ಹೆಂಗಿದೆ ಅಂತ. ಹಾಗಾಗಿ ಏನಾಗಿದೆ, ಇಲ್ಲಿ ಇಂಗ್ಲೀಷು ಹೊಟ್ಟೆ ತುಂಬಿಸುತ್ತೋ ಕನ್ನಡ ಹೊಟ್ಟೆ ತುಂಬಿಸುತ್ತೋ ಅಲ್ಲ, ಪ್ರತಿಯೊಬ್ಬ ಬದುಕನಿಗೂ ಅವನ ಆಯ್ಕೆ ಇರುತ್ತೆ. ಆ ಆಯ್ಕೆಗೆ ನಾವು ಅವಕಾಶ ಮಾಡಿಕೊಡದೆ ಹೋದರೆ ಭಾಳ ತಪ್ಪಾಗುತ್ತದು. ಕನ್ನಡನ ನಾವು ಹೇಗೆ ಉಳಿಸ್ಕೋಬೇಕು? ಇದುವರೆಗೂ ಕನ್ನಡ ಚಳವಳಿ ಇದುವರೆಗೂ ನಡ್ಕೊಂಡು ಬಂದಿದೆ. ಸರ್ಕಾರ ಕನ್ನಡದ ಪರ ಮಾತಾಡುತ್ತೆ. ಕನ್ನಡ ಕಲಿಯೋದ್ರಿಂದ ನಾನು ಜೀವನ ಮಾಡ್ಬೋದು ಅಂತ ಒಬ್ಬ ಕೂಲಿಕಾರನಿಗೆ ಅನ್ನಿಸ್ತೇ ಹೋದರೆ ಆ ಭರವಸೆ, ಆ ಮನಸ್ಸು ಅವನಿಗೆ ಬರಬೇಕು. ಒಬ್ಬ ತರಕಾರಿ ಮಾರನಿಗೆ ಬರಬೇಕು, ಒಬ್ಬ ವಾಚ್ಮನ್ ಆಗನಿಗೆ ಬರಬೇಕು. ಅದು ಬರದೆ ಹೋಗ್ಬಿಟ್ರೆ ಏನು ಪ್ರಯೋಜನ? ಏನು ಕನ್ನಡದ ವಾತಾವರಣನ ನಾವು ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡ ಸಂಸ್ಕೃತಿ ಮೂಲಕ ನಾನು ಬದುಕ್ಬೋದು ಅಂತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋಕ್ಕಾಗ್ತಾ ಇಲ್ಲ. ನಾವು ಎಲ್ಲರೂ ಎಲ್ಲೋ ಒಂದು ಕಡೆ ನಾವೆಲ್ಲ ಸತ್ಯ. ಚಂದ್ರ, ನಿಮ್ಗೆ ಗೊತ್ತಿದೆ ಇಲ್ಲಿ IT-BT ಬಂದಿದ್ದು, ಇವತ್ತು ಅನೇಕ ಎಲೆಕ್ಟ್ರಾನಿಕ್ ಎಜುಕೇಷನ್ ಅನೇಕ ರೀತಿ ಬಂದಾಗಲೂ ಕೂಡ ಅಂಥದ್ದೊಂದು ಅವಕಾಶಗಳಿರುವಾಗ ನಮ್ಮ ಮಕ್ಕಳು BA ಇನ್ಯಾವುದ್ಯಾವುದೋ MA ಓದ್ಕೊಂಡು ಎಲ್ಲಿ ಅವಕಾಶಗಳಿದ್ದಾವೆ? ಸೊ ಇದನ್ನು ಕಂಪೇರ್ ಮಾಡಲ್ವಾ? ಅಸಮಾನತೆಯ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ನನ್ನ ಶಿಕ್ಷಣ ಸಿಗೋದು ಯಾವ ಭಾಷೆ ಮೂಲಕ ಅನ್ನೋದು ಹೊರತಾಗಿ ಮಾಧ್ಯಮ ಅಂತ ಅವ್ರು ಕನ್ಸಿಡರ್ ಆಗಲ್ಲ ಸಾಮಾನ್ಯ ಜನಕ್ಕೆ. ಅಲ್ಲಿ ಎರಡು ಗೊಂದಲ ಬರ್ತದೆ. ಒಂದು, ಕನ್ನಡದಲ್ಲಿ ಓದಿದ್ರೆ ನಾವು ಭವಿಷ್ಯ ನಿರ್ಮಾಣ ಮಾಡ್ಕೋಬೋದು ಅನ್ನೋ ವಾತಾವರಣ ಅಂತಂದಾಗ ಸರ್ಕಾರದಲ್ಲಿರ್ತಕ್ಕಂಥದ್ದು 6 ಕೋಟಿ ಜನದಲ್ಲಿ 6 ಲಕ್ಷ ಅಲ್ಲಿಗೆ ಸರಿ ಹೋಗುತ್ತೆ. ಈ IT-BT ಇಂಥವಕ್ಕೆಲ್ಲನೂ ಭಾಷೆ ನೋಡೋದಿಲ್ಲ, ಅವರು ಜ್ಞಾನ ನೋಡ್ತಾರೆ, ಲ್ಯಾಂಗ್ವೇಜ್ ನೋಡ್ತಾರೆ. ಅಲ್ಲಿದ್ದಾಗ ನೀವು ಮಾತಾಡುವಾಗ ಕನ್ನಡದಲ್ಲಿ ಓದ್ದವ್ರಿಗೆ ಕೆಲಸ ಸಿಗುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಮಾಡೋದು ಕಷ್ಟ ಇದೆ. ಯಾಕಂದ್ರೆ ಬರೀ ಕನ್ನಡದಲ್ಲಿ ಕನ್ನಡದಲ್ಲಿ ಓದೋರು ಸಾಂಪ್ರದಾಯಿಕವಾಗಿ ಅನ್ನೋ ತರ ಆಗುತ್ತೆ, ಇಂಗ್ಲಿಷಲ್ಲಿ ಓದೋರು ಕೂಡ ಜಾಗತಿಕವಾಗಿ ಅಂತ. ಹೂಗಾರಿಗೆ ಕನ್ನಡದಲ್ಲಿ ಓದೋರು ಸರ್ಕಾರಿ ನೌಕರಿಗೆ ಹೋಗ್ಬೇಕು, ಲೆಕ್ಚರ್ ಆಗ್ಬೇಕು, ಅಥವಾ ಯೂನಿವರ್ಸಿಟಿ ಕೆಲಸಗಳಿಗೆ ಹೋಗ್ಬೇಕು, ಅಥವಾ ಯಾವುದಾದ್ರು ಪಬ್ಲಿಕ್ ಸೆಕ್ಟರ್ ಕೆಲಸಗಳಿಗೆ ಹೋಗಬೇಕು. ಇಲ್ಲಿ ದುರಂತ ಏನಾಗಿದೆ ಅಂತಂದರೆ, ಈ ಎಲ್ಲ ಅವಕಾಶಗಳು ಈ ಗ್ಲೋಬಲೈಸೇಷನ್ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ಇಳಿದೋಗ್ಬಿಟ್ಟಿದೆ. ಹಿಂದೆ ಹತ್ತತ್ರ 2% ಸರ್ಕಾರಿ ನೌಕರಿಗಳಿತ್ತು, ಇವತ್ತು 1.5ಕ್ಕೋ 1.6ಕ್ಕೋ. ಈಗ ಬದುಕಿಗೆ ಖಾಸಗಿನೇ ಬಹಳ ಮುಖ್ಯ ಆಗೋಗಿದೆ. ಅದೇ ಯಾಕೆ 98% ಕೇಳ್ತಾರೆ ಸರ್. ಅರ್ಧಂಬರ್ಧ ಇಂಗ್ಲಿಷ್ ಬಂದ್ರು ಇಂಗ್ಲಿಷ್ ಕೇಳ್ತಾರೆ. 98% ಉದ್ಯೋಗಗಳು ಇವತ್ತು ಸಿಗ್ತಾ ಇರೋದು ಖಾಸಗಿ ಕ್ಷೇತ್ರದಲ್ಲೇ, ಸರ್ಕಾರದಲ್ಲ. ಹಂಗಿರುವಾಗ ಏನು ಮಾಡಬೇಕು ನಾವು? ಆ ಮಕ್ಕಳು ಏನು ಮಾಡಬೇಕು? ಇಲ್ಲಿ ಚಂದ್ರ ಅವರು ಆದೇಶ ಪ್ರತಿ ಕೂಡ ಹೇಳ್ತಾ ಇದ್ರು, ಮಾನವ ಹಕ್ಕುಗಳ ಉಲ್ಲಂಘನೆ ಅಂಶ ಬಂದಿದೆ ಸಂವಿಧಾನದ ಅಂಶದ ಪ್ರಕಾರ. ಇದು ಸಂವಿಧಾನದ ರೀತ್ಯ ಹೋದ್ರೆ ಒಬ್ಬ ಮಾನವನ ಹಕ್ಕು, ನನ್ನ ರೈಟ್ಸ್ ಅಪ್ಪ, ನಾನೇನು ಉಡಬೇಕು, ನಾನೇನು ತಿಳ್ಬೇಕು, ನಾನೇನು ತಿನ್ಬೇಕು, ನಾನೇನು ಕಲಿಬೇಕು, ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ವಾದ ಕೂಡ ಇದೆ.
ಅಲ್ಲ, ಒಂದು ಈ ಮಾನವ ಹಕ್ಕೂ ಕೂಡ ಇವೆಲ್ಲವೂ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಗೆ ಅವಕಾಶ ಇದೆ ಅಲ್ವಾ ಸ್ವಾಮಿ? ನಾನು ಹೇಳೋದು ಮಾನವ ಹಕ್ಕು 1ರಿಂದ 4ನೇ ತರಗತಿಗೆ ಓದುವ ಮಕ್ಕಳ ವಯಸ್ಸೇನು? ಕೇವಲ ಪೋಷಕರಿಗೆ ಬಿಟ್ಟರು ಕೂಡ ತಪ್ಪಾಗುತ್ತೆ. ಪೋಷಕರ ಜೊತೆಯಲ್ಲಿ ಸರ್ಕಾರದ್ದು ಒಂದು ಜವಾಬ್ದಾರಿ ಇರುತ್ತೆ. ಇಂಥ ನಮ್ಮ ಭವಿಷ್ಯವನ್ನ ಮಕ್ಕಳ ಮಕ್ಕಳನ್ನ ಕೇಳಿ ನಾವು ತೀರ್ಮಾನ ಮಾಡಕ್ಕಾಗತ್ತಾ? ಆ ಮಕ್ಕಳ ತೀರ್ಮಾನ ತಗೊಳಕ್ಕಾಗಲ್ಲ. ಚಂದ್ರು ಹೇಳೋ ಪ್ರಕಾರ 1ರಿಂದ 4ನೇ ಮಕ್ಕಳು ಅಲ್ಲ ಸರ್, ಮಕ್ಕಳ ತೀರ್ಮಾನ ಅಲ್ಲ, ನನ್ನದು ಸರ್ಕಾರದ ಜವಾಬ್ದಾರಿನೂ ಇರುತ್ತೆ. ಸರ್ಕಾರನು ವ್ಯಾಪಕವಾಗಿ ಪೋಷಕರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು, ಇಲ್ಲಪ್ಪ ಇಂಗ್ಲೀಷನ್ನು ಕಲಿಸ್ತಕ್ಕಂಥದ್ದು ಅಗತ್ಯ ಇದೆ, ಕಲಿಸೋಣ. 1ರಿಂದ ಮಾಧ್ಯಮದಲ್ಲಿ ಓದ್ತಕ್ಕಂಥದ್ದು ಸೂಕ್ತ, ವೈಜ್ಞಾನಿಕವಾಗಿ. ಹಾಗಾದ್ರೆ ನನ್ನ ಮಗನನ್ನ ಈ ಭಾಷೆಯಲ್ಲಿ ಕಲಿಸೋದ್ರಿಂದ ನಾನು ಕನ್ನಡ ವಿರೋಧಿ ಅಥವಾ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ನಾವು ತೀರ್ಮಾನಕ್ಕೆ ಬರೋದು ಅಗತ್ಯ, ಅದು ಸಂಬಂಧನೇ ಇಲ್ಲ. ಅದಕ್ಕೂ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ, ಈಗ ಇವ್ರು ಹೇಳಿದ್ರು ಪೋಷಕರ ಜವಾಬ್ದಾರಿ ಅಷ್ಟೇ ಅಲ್ಲ, ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಂತ. ಸರ್ಕಾರ ಜವಾಬ್ದಾರಿಯಿಂದ ನೋಡ್ಕೋತಾನೆ ಇಲ್ಲ ಸರ್. ಇವತ್ತಿನ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ. ಈಗ ನೋಡಿ, ಆಲ್ಮೋಸ್ಟ್ 84 ಬಂದಿದ್ದು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಬಂದಿದ್ದು ಅನ್ಸುತ್ತಿದ್ದು. ಅಲ್ಲಿಂದ ಈಚೆಗೆ ಒಂದೇ ಒಂದು ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳಿಗೆ ಅಧಿಕೃತವಾದ ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಸಾವಿರಾರು ಸ್ಕೂಲ್ಗಳು ಬಂದು ಏನು ಮಾಡ್ತಾ ಇದೆ ಸರ್ಕಾರ? ನಮ್ಮ ಕನ್ನಡ ಚಳುವಳಿಗಾರರು ಏನು ಮಾಡ್ತಿದ್ದಾರೆ? ನಾವೆಲ್ಲ ಸಾಹಿತಿಗಳನ್ನ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ಆತ್ಮ ಸಾಕ್ಷಿ. ನನಗೆ ಯಾವುದೋ ಇನ್ನೊಂದು ಸ್ಕೂಲಲ್ಲಿ ಭಾಳ ಪರ್ಮಿಷನ್ ಇರ್ತಂಥ ಸರ್ಕಾರಿ ಯಾವುದು ಖಾಸಗಿ ಇಂಗ್ಲೀಷ್ ಮಾಧ್ಯಮ ಸ್ಕೂಲಲ್ಲಿ ಸೀಟ್ ಸಿಗದೆ ಇದ್ದರೆ ನನ್ನ ಮಕ್ಕಳನ್ನ ನಾನು ಹೋಗ್ಬಿಟ್ಟು ಈ ಸುಳ್ಳು ಇದನ್ನು ಕೊಟ್ಕೊಂಡು ನಡೆಸೋ ಸ್ಕೂಲಿಗೆ ಕಳಿಸಿ ಸೇರಿಸ್ತೀನಿ ನಾನು. ಇಂಥ ದುರಂತ ಇದೆ ನಮ್ಮ ಮಧ್ಯೆ. ನಾವೇ ಹಿಪೋಕ್ರೆಟ್ಸು. ಆಷಾಢಭೂತಿತನ ನಮ್ಮ ಮೈ ರಕ್ತ ಕಣದಲ್ಲಿ ಸೇರೋಗ್ಬಿಟ್ಟಿದೆ. ಹಾಗೆ ನಾವು ತೋರಿಕೆಗಾಗಿ ಮಾತ್ರ ಕನ್ನಡ ಸಂಸ್ಕೃತಿ ಭಾಷೆ ಉಳಿಸ್ಬೇಕು. ಖಂಡಿತ ಒಂದು ದೊಡ್ಡ ಸಮಸ್ಯೆ ಮತ್ತು ಸವಾಲು ಕೂಡ. ಸೊ ಕನ್ನಡದಲ್ಲಿ ನಾವು ಮಾಧ್ಯಮವಾಗಿ ಕಲಿಯಬೇಕಾದರೆ ಈಗಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆ ಏನು ಮಾಡ್ಲಿಕ್ಕೆ ಸಾಧ್ಯ? ಚಂದ್ರಗಳ ಪ್ರಕಾರ ಇದು ಸಮಾನ ಶಿಕ್ಷಣ ನೀತಿ ರಾಷ್ಟ್ರ ಮಟ್ಟದಲ್ಲೇ ಬರದೇ ಹೋದರೆ ಈ ಗೊಂದಲ ಹೀಗೆ ಇರುತ್ತೆ. ಇದು ಕೇವಲ ಕನ್ನಡದ ಸಮಸ್ಯೆ ಅಲ್ಲ, ಬೇರೆಲ್ಲ ಭಾಷೆಗಳ ಸಮಸ್ಯೆ ಇದೆ. ಒಂದು ಅನ್ನದ ಒಂದು ಪ್ರಶ್ನೆ, ಇನ್ನೊಂದು ಕಡೆ ಭಾಷೆಯ ಪ್ರಶ್ನೆ. ಸೊ ಈ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತೀನಿ. ಮುಂದೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.